ಜಪಾನಲ್ಲಿ ಈ ಎರಡು ವಸ್ತುಗಳನ್ನು ಜನ ತುಂಬಾನೇ ಬಳಕೆ ಮಾಡ್ತಾರೆ. ಒಂದು ಛತ್ರಿಗಳು, ಇನ್ನೊಂದು ಸೈಕಲ್ಗಳು. ತುಂಬ ಕಳ್ಳತನ ಆಗೋದು ಕೂಡ ಈ ಎರಡು ವಸ್ತುಗಳೇ. ಸೈಕಲ್ಗಳಿಗೆ ಲಾಕ್ ಮಾಡಿ ಸ್ಟ್ಯಾಂಡಲ್ಲಿ ನಿಲ್ಲಿಸೋ ಥರ ಇಲ್ಲಿ ಛತ್ರಿಗಳಿಗೂ ಲಾಕ್ ಮಾಡಿ ಸ್ಟ್ಯಾಂಡಲ್ಲಿ ಇಡ್ತಾರೆ. ಸೈಕಲ್ಗಳನ್ನು ಬಾಡಿಗೆಗೆ ತಗೊಳ್ಳೋದು ಕೇಳಿರ್ತೀರ, ಇಲ್ಲಿ ಛತ್ರಿಗಳನ್ನು ಕೂಡ ಬಾಡಿಗೆಗೆ ತಗೊಳ್ತಾರೆ. ಜಪಾನಲ್ಲಿ ಪ್ರಮುಖವಾಗಿ ಮಳೆಗಾಲ ಅಂತೇನೂ ಇಲ್ಲ, ಬೇಸಿಗೆಯಲ್ಲಿ ಬಿಟ್ಟು ಅವಾಗವಾಗ ಯಾವಾಗ ಬೇಕಿದ್ರೂ ಇಲ್ಲಿ ಮಳೆ ಬರುತ್ತೆ. ದ್ವೀಪ ರಾಷ್ಟ್ರ ಆಗಿರೋದ್ರಿಂದ ಹವಾಮಾನದ ಬದಲಾವಣೆಗಳು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ಛತ್ರಿಗಳಿಗೆ ಬೇಡಿಕೆ ಕೂಡ ಜಾಸ್ತಿ. 2018ರಲ್ಲಿ ಶುರುವಾದ ಈ ಐ ಕಸ ಅನ್ನೋ ಆ್ಯಪ್ ಏನಿದು ಕಸ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೊಂಡ್ರ? ಜಾಪನೀಸಲ್ಲಿ ಕಸ ಅಂತ ಹೇಳಿದ್ರೆ ಛತ್ರಿ ಅಂತ. ಈ ಒಂದು ಆ್ಯಪ್ ಏನಿದೆ, ಇದರಲ್ಲಿ ದಿನದ ಲೆಕ್ಕಕ್ಕೆ, ಗಂಟೆ ಅಥವಾ ತಿಂಗಳ ಲೆಕ್ಕಕ್ಕೆ ಕೂಡ ನಾವು ಛತ್ರಿಗಳನ್ನು ಬಾಡಿಗೆಗೆ ತಗೊಳ್ಬೋದು. ಒಂದು ದಿನಕ್ಕೆ 140 ಯೆನ್ ಅಂದರೆ ನಮ್ಮ ದುಡ್ಡಲ್ಲಿ 75 ರೂಪಾಯಿಗಳಾಗುತ್ತೆ. ಈಗಂತೂ ಇದನ್ನು ಬಹಳಷ್ಟು ಕಡೆ ಅಳವಡಿಸಲಾಗ್ತಾ ಇದೆ. ಇಲ್ಲಿ ಕೊಟ್ಟಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಪೇಮೆಂಟ್ನ ಮೊಬೈಲ್ ಮೂಲಕನೇ ಮಾಡ್ಬೋದು. ಸೊ ಕಳೆದೋದ್ರೆ ಏನು ಅನ್ನೋ ಕ್ವಶನ್ ನನಗೂ ಬಂತು. ಅದಕ್ಕೆ ಎಕ್ಸ್ಟ್ರಾ 1000 ಯೆನ್ನ ನಾವು ಪೇ ಮಾಡಬೇಕಾಗತ್ತೆ. ಧನ್ಯವಾದಗಳು.